शाहपुर शहर में ट्रेंड शोरूम के बिल्कुल करीब गिंडी कॉम्प्लेक्स में दिल्ली रॉयल हेयर सलून का शानदार अंदाज में इनॉग्रेशन किया गया। शाहपुर शहर के ग्रूमिंग और फैशन में एक नया और प्रीमियम नाम जुड़ चुका है। दिल्ली रॉयल हेयर सलून का आज इनॉग्रेशन शानदार अंदाज में किया गया। रॉयल दिल्ली हेयर सलून में कस्टमर्स के लिए मॉडर्न और प्रोफेशनल हेयर स्ट्रेटिंग, स्टाइलिश हेयर स्मूथिंग, हेयर ट्रीटमेंट जैसे स्पा और एडवांस हेयर कलरिंग जैसे सर्विसेज, कंप्लीट मेकओवर फैसिलिटी आपको यहाँ पर मिल जाएंगे। इस सलून में यहाँ यूज़ होने वाले प्रोडक्ट्स प्रीमियम क्वालिटी के हैं जो बालों को नुकसान पहुँचाए बिना उन्हें हेल्थी और स्टाइलिश लुक देते हैं। इस इनॉग्रेशन के मौके पर आए हुए तमाम मेहमानों ने दिल्ली रॉयल हेयर सलून के प्रोपरेटर जनाब साहिल को मुबारकबाद पेश की। ज़्यादा जानकारी के लिए स्क्रीन पर दिए गए नंबर पर कॉल करें। ಶಾಪುರದಲ್ಲಿ ವಿಶೇಷವಾಗಿ ವೈಷ್ಣವಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಗಿಂಡಿ ಕಾಂಪ್ಲೆಕ್ಸ್ ನಲ್ಲಿ ದಿಲ್ಲಿ ರಾಯಲ್ ಹೇರ್ ಸಲೂನ್ ಹೊಸದಾಗಿ ಓಪನ್ ಮಾಡಿದ್ದಾರೆ ಸ್ನೇಹಿತರು. ಬಹುಶಃ ಬ್ಯಾಕ್ವರ್ಡ್ ಕಮ್ಯುನಿಟಿ, ದಲಿತ್ ಕಮ್ಯುನಿಟಿ, ಎಸ್ಪೆಷಲಿ ಈಗ ಅಪ್ಪರ್ ಕಮ್ಯುನಿಟಿಗಳು ಬಿಸ್ನೆಸ್ ಮಾಡೋದು ಬೇರೆ ವಿಚಾರ, ಬಟ್ ಮುಸ್ಲಿಂ ಕಮ್ಯುನಿಟಿ ಆಗಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಬಹಳ ರೇರ್ ಇವತ್ತಿನ ಫೀಲ್ಡ್ ಅಲ್ಲಿ ಬೆಳೆಯುವಂಥದ್ದು. ಅದಕ್ಕೆ ಅತಿ ಹೆಚ್ಚಾಗಿ ನಮ್ಮ ಸಮುದಾಯದವರು ಇವತ್ತಿನ ಬ್ಯಾಕ್ವರ್ಡ್ಸ್ ಇದೀವಿ, ದಲಿತರಿದ್ದೀವಿ, ಮುಸ್ಲಿಂ ಸಮುದಾಯ ಇದೀವಿ. ನಾವು ಇಂಥವ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿದಾಗ ಅವರು ಕೂಡ ಸ್ವಾವಲಂಬಿಯಾಗಿ ಬದುಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಬರೀ ನಾವು ಅಪರ್ ಕಮ್ಯುನಿಟೀಸ್ಗಳನ್ನ ಬೆಳೆಸ್ತಾ ಹೋದ್ರೆ ಬಹುಶಃ ನಮ್ಮವರು ಸ್ವಾವಲಂಬಿಗಳಾಗಿ ಎಲ್ಲೊಂದ್ ಕಡೆ ವಂಚಿತರಾಗ್ತಾರೆ. ಬಹಳ ಕಷ್ಟಪಟ್ಟು ಇಷ್ಟೊಂದು IFI ಆಗಿ ಇವತ್ತು ಶಾಪುರ್ ನಗರದಲ್ಲಿ ಗಿಂಡಿ ಕಾಂಪ್ಲೆಕ್ಸ್ ನಲ್ಲಿ ಅದ್ಭುತವಾಗಿ ಒಂದು ದಿಲ್ಲಿ ರಾಯಲ್ ಹೇರ್ ಸಲೂನ್ ಅಂತಕ್ಕಂಥ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಇದರ ಸದುಪಯೋಗನ ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಅದ್ಭುತವಾದಂತ ಒಂದು ಸರ್ವಿಸ್ ಅನ್ನು ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಅದರ ಸದುಪಯೋಗನ ಮತ್ತೆ ಅವರಿಗೆ ಬೆಳೆಸುವಂತ ಕೆಲಸವನ್ನ ಎಲ್ಲ ಶಾಪುರ್ನ ನಾಗರಿಕ ಸಮಾಜ ನಾವು ಮಾಡಬೇಕು. ಮಾಡಿದಾಗ ಮಾತ್ರ ಶಾಪುರ್ನ ಹಿಂದುಳಿದ ವರ್ಗ ಆಗಲಿ, ದಲಿತ ಸಮುದಾಯ, ಮುಸ್ಲಿಂ ಸಮುದಾಯ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಫ್ರಂಟ್ ಲೈನ್ ಅಲ್ಲಿ ಇವತ್ತು ಅಪರ್ ಕಮ್ಯುನಿಟಿ ಜೊತೆಯಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಮೀಡಿಯಾ ಮುಖಾಂತರ ದಯಮಾಡಿ ಶಾಪುರ್ನ ಎಲ್ಲ ನಾಗರಿಕ ಬಂಧುಗಳು ಇಂಥ ಒಂದು ಯುವಕರನ್ನ ಬೆಳೆಸಿ ಒಂದು ಅಂಗಡಿಗೆ ತಾವೆಲ್ಲರೂ ಕೂಡ ಬಂದು ಅವರು ಕೂಡ ಆರ್ಥಿಕವಾಗಿ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ.